ಅದ ರೀ ಅದು ಅದು ಸಿಸ್ಟಮೆಟಿಕ್ಕಾಗಿ ಮಾಡ್ತಾಯಿರ್ತಾರೆ. ಅದು ಪೊಲೀಸರಿಗೂ ಗೊತ್ತಿರ್ತದೆ ರೀ. ಪೊಲೀಸರು ಅಷ್ಟು ಅಮಾಯಕರಲ್ಲ. ಅವ್ರಿಗೂ ಎಲ್ಲೆಲ್ಲಿ ಏನು ನಡೀತದಪ್ಪ, ಒಂದು ಊರದ ಅಂದ್ರೆ ಆ ಊರ ಪೊಲೀಸರು ಅಲ್ಲಿ PSI ಅಲ್ಲಿ SP ಜಿಲ್ಲಾದ SP ಎಲ್ಲರಿಗೂ ಗೊತ್ತಿರ್ತದೆ ಎಲ್ಲಿ ನಡೀತದೆ ಏನು ನಡೀತದೆ. ಬೆಳಗಾವಿ ಇರ್ಬೋದು, ಬೆಂಗಳೂರು ಇರ್ಬೋದು, ದಿಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಬೇಡ ಇಲ್ಲೇ ಸಣ್ಣ ಸಣ್ಣ ಊರುಗಳಿರ್ಬೋದು. ಅವುಗಳನ್ನ ಆಗಲೇ ಮೊದಲು ಬಂದ ತಕ್ಷಣ ಪೊಲೀಸರದ್ದು PSI ಬಂದ ತಕ್ಷಣ ಠಾಣೆಗೆ ಬಂದ ಕೂಡ ಎಲ್ಲೆಲ್ಲಿ ಏನೇನದು ಇರ್ತಾವೆ ಇದೇ ಸುದ್ದಿ ಕಲೆಕ್ಷನ್ ಮಾಡ್ತಾ ಇರ್ತಾರೆ. ಹಿಂದಿನವ್ರು ರೆಕಾರ್ಡ್ ಮಾಡಿ ಹೋಗಿದ್ದು ನೋಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಆದರೆ ಅದನ್ನು ಹೇಳಿದ್ರೆ ನಮಗೇನು ಲಾಭ ಅನ್ನುವಂಥದ್ದು. ಅದು ಬಂದಮೇಲೆ ನಮಗೇನು ಲಾಭ, ಅದರಿಂದ ನಮಗೆ ಬರ್ತದೆ ಪಾಠ ಇನ್ಕಮ್ ಆಗ್ತದೆ. ಸಂಬಳ ಜೊತೆ ಗಿಂಬಳು ಬರ್ತದಪ್ಪ ನಮ್ಮ ಅನುಕೂಲ ಅಂತೇಳಿ ಹಿಂಗಾಗಿ ಬೆಳಿತಾ ನಡೆದದು. ಇವತ್ತು ಗಾಂಜಾನು ನಡೀತದೆ ರೀ, ಕೊಕೆನೂ ನಡೀತದೆ, ಮತ್ತೊಂದು ನಡೀತದೆ. ಇವಾಗೆಲ್ಲರಿಗೂ ಓಪನ್ ಆಗಿ ಕೊಡಲಿಕ್ಕೆ ಇವ್ರಿಗೆ ಆಗಲಾರದಕ್ಕೂ ಯಾವುದೋ ಬೈಸ್ದು ಬಿಟ್ಟಿದ್ದಾರೆ ಸರ್ಕಾರದ. ಇದು ಕೂಡ ಅವರು ಇನ್ಕಮ್ ಬರ್ತದೆ ರೀ ಸಾಕಷ್ಟು ಅಂತೇಳಿ ಆದರೂ ಇದನ್ನು ಮುಚ್ಚಿಡ್ತದೆ. ಅದೊಂದು ಸಂತೋಷ ವಿಷಯ. ಏನೂ ಇರಲಿ, ಒಂದು ರೈಸ್ ಅಂತೇಳಿ ಏನೊಂದು ಇದು ಮಾಡಿದ್ದಾರೆ. ರೈಸ್ ಮೀನ್ಸ್ ರೆಫ್ಯೂಸ್, ಇದು ನಿರಾಕರಣೆ ಮಾಡ್ರಪ್ಪ ನೀವು ಇದು ಮಾಡೋದು ಮುಂದೆ. ಆಮೇಲೆ ಐ ಮೀನ್ಸ್ ಇನ್ಫಾರ್ಮ್, ಅದು ಯಾರು ಮಾಡ್ತಿದ್ರೆ ತಿಳಿಸ್ರಿ ನಮಗೆ, ಇನ್ಫಾರ್ಮ್ ಮಾಡಿರಿ. ಎಸ್ ಮೀನ್ಸ್ ಸಪೋರ್ಟ್, ನಮಗೆ ಬೆಂಬಲ ಕೊಡ್ರಿ ಅನ್ನುವಂಥದ್ದು ಪೊಲೀಸರು. ಜೊತೆಗೆ E ಫಾರ್ ಎಂಪವರ್, ನೀವು ಸಬಲೀಕರಣಗೊಳ್ತೀರಿ, ಇದು ಬಿಡ್ರಿ ಅಂತೇಳಿ ಪ್ರಚಾರ ಮಾಡಲಿಕ್ಕೆ ಇದ್ದಾರೆ. ಸರಿ ಇದೆಲ್ಲ ಇಲ್ಲಂತಲ್ಲ, ಅದರದ್ದು ಪೂರ್ತಿಯಾಗಿ ಮಟ್ಟ ಹಾಕುವಂಥ ಕೆಲಸ ನಮ್ಮ ಸರ್ಕಾರಗಳಿಂದ ಯಾಕೆ ಆಗ್ತಾಯಿಲ್ಲ ಅಂತಂದ್ರೆ ನಮ್ಮಲ್ಲೇ ಈ ಒಂದು ಅಫೀಮ್ಗಾಗಿರ್ಬೋದು, ಮತ್ತದಕ್ಕಾಗಿರ್ಬೋದು ಬಲಿಯಾಗುವಂಥ ಡ್ರಗ್ಸ್ಗೆ ಬಲಿಯಾಗುವಂಥ ಯುವಕರು ಭಾಳಷ್ಟು ಇದ್ದಾರೆ. ಸೋತಾಗೂ ಅದನ್ನು ಸೇರ್ತಾರೆ, ಗೆದ್ದಾಗೂ